ನೋಡಿ, ಈ ಒಂದು ಆಪರೇಷನ್ ಸಿಂಧೂರ್ ಮಾಡೋದಕ್ಕಿಂತ ಮುಂಚೆನೇ ಕೆಲವು ಉತ್ತರ ಕುಮಾರ್, ಪಾಕಿಸ್ತಾನದ ಕೆಲವು ನಾಯಕರುಗಳು, ಉತ್ತರ ಕುಮಾರ್ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಬೆನಜೀರ್ ಭುಟ್ಟೋ ಮಗ ಹೇಳ್ತಾನೆ, ನೀವು ಸಿಂಧೂ ನದಿ ನೀರು ಕೊಳ್ಳೋಣ, ನಾವು ರಕ್ತ ಹರಿಸ್ತೀವಿ ಅಂತ ಹೇಳ್ತಾನೆ. ಇವತ್ತು ಎಲ್ಲೂ ಅದ ಅವನು. ಅದೇ ರೀತಿ ನಮ್ಮ ಯಾರು ಪಾಕಿಸ್ತಾನದ ಇವತ್ತಿನ ಏನು ಯುದ್ಧಕ್ಕೆ ಅಥವಾ ಈ ಒಂದು ಏರ್ ಸ್ಟ್ರೈಕ್ಗೆ ಕಾರಣಭೂತ ಮತ್ತು ಪಹಲ್ಗಾಮ್ ಅಟ್ಯಾಕ್ಗೆ ಕಾರಣಭೂತನಾಗಿರುವ ಜನರಲ್ ಆಸಿಫ್ ಮುನೀರ್ ಎಲ್ಲಿದ್ದಾನೆ? ಹಾಗೆ ಖ್ವಾಜಾ ಏನು ರಕ್ಷಣಾ ಸಚಿವ ಖ್ವಾಜಾ, ನಾನು ನೀರು ಕೊಡಲಿಲ್ಲ ಅಂದರೆ ಇಡೀ ಭಾರತ ದೇಶನ್ನೇ ನಾನು ರಕ್ತ ಹರಿಸ್ತೀನಿ ಅಂತ ಹೇಳ್ದೆ. ಎಲ್ಲಿ ಅವರೆಲ್ಲ ಅಂತ ಉತ್ತರ ಕುಮಾರ್ ಇವತ್ತು ಅಡ್ರೆಸ್ಗೆ ಅಲ್ಲೆಲ್ಲ ಅವರೇ ಪ್ರಧಾನಿ ಕೂಡ, ಅವರ ಪಾಕಿಸ್ತಾನ ಪ್ರಧಾನಿ ಕೂಡ ಹೇಳಿದರು. ಇವತ್ತು ನಿನ್ನೆ ಒಂದು ಏರ್ ಸ್ಟ್ರೈಕ್ ಮಾಡಿದ್ಕೇನೆ ಹೋಗಿ ಅಡಗುದಾನದಲ್ಲಿ ಏನು ಬಂಕರ್ಲೋಗ ಅಟ್ಯಾಕ್, ಒಂದು ಬಂಕರ್ನ ಕುತ್ಕೊಂತಾನೆ ಅಂತ ಪ್ರಧಾನಿ ಅಂದರೆ, ಅದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ದುಬೈಲಿದ್ದ ಏನು ಇಲ್ಲಿ ಪಹಲ್ಗಾಮ್ ದಾಳಿ ಆದ ತಕ್ಷಣವೇ ನಮ್ಮ ಪ್ರಧಾನಮಂತ್ರಿಯವರು ದುಬೈ ಟೂರ್ ಕ್ಯಾನ್ಸಲ್ ಮಾಡ್ಕೊಂಡು ಬಂದು ನಮ್ಮ ದೇಶದಲ್ಲಿ ಸಭೆ ಮಾಡ್ತಾರೆ. ಅದೇ ರೀತಿ ಆ ಒಂದು ಭಾರತೀಯ ಮಣ್ಣಿನ ಮಹತ್ವ ಇವತ್ತು ನಾವು ಆ ಒಂದು ಪಾಕಿಸ್ತಾನಕ್ಕೆ ಇವತ್ತಿನ ದಿನ ಏನು ನಮ್ಮ ಆಪರೇಷನ್ ಸಿಂಧೂರ, ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಕಸಿದಂಥ ಪಾತಕಿಗಳಿಗೆ ಅದೇ ರೀತಿ ಹೆಣ್ಣು ಮಕ್ಕಳಿಂದನೇ ಒಂದು ಈ ಕಾರ್ಯಾಚರಣೆಯನ್ನು ನೇತೃತ್ವ ಕೊಟ್ಟು ಏನು ನಮ್ಮ ಸೋಫಿಯಾ ಕುರೇಸಿ ವಿಂಗ್ ಕಮಾಂಡರ್ ವ್ಯೂಮಿಕಾ ಸಿಂಗ್ ಅವ್ರ ಕಡೆಯಿಂದನೇ ಇವತ್ತಿನ ಆ ನೇತೃತ್ವವನ್ನು ಪತ್ರಿಕಾಗೋಷ್ಠಿ ನಡೆಸಿ, ಜೊತೆಗೆ ಮೊದಲಿಗೆ ವಿಶ್ವ ಮಟ್ಟದಲ್ಲಿ ನಾವು ಈ ಒಂದು ಹೆಣ್ಣು ಮಕ್ಕಳಿಂದನೇ ನಮ್ಮ ಕಾರ್ಯಾಚರಣಾ ವಿವರಣ ಕೊಟ್ಟಿದ್ದೀವಿ. ಜೊತೆಗೆ ಇವತ್ತಿಗೆ ಅವಶ್ಯಕತೆ ಇತ್ತು ಇಡೀ ಪ್ರಪಂಚಕ್ಕೆ ನಾವು ನಮ್ಮ ಭಾರತೀಯ ಸೇನೆ ಎಷ್ಟು ಬಲಿಷ್ಠವಾಗಿದೆ ಅಂತ ತೋರಿಸುವಂಥ ಕಾಲ ಕೂಡ ಒದಗಿ ಬಂದಿದೆ. ನಮ್ಮ ಭಾರತೀಯ ಸೇನೆ ಕೂಡ ಸಶಸ್ತ್ರವಾಗಿದೆ, ಬಲಿಷ್ಠವಾಗಿದೆ. ಆ ಎಷ್ಟು ಬಲಿಷ್ಠ ಅಂತ ಅಂದರೆ ನಿನ್ನೆ ರಾತ್ರಿ ನಡೆದಂಥ ನಮ್ಮ ಸುದರ್ಶನ ಚಕ್ರ ಇದೆ. ಆ ಸುದರ್ಶನ ಚಕ್ರ ಯಾವ ರೀತಿ ಕಾರ್ಯಾಚರಣೆ ಮಾಡ್ತು, ನಮ್ಮ ಪೃಥ್ವಿ ಆಗ್ಬೋದು, ಆಕಾಶ ಇರ್ಬೋದು, ಯಾವ ರೀತಿ ಮಾಡಿ ಯಾವುದೇ ಒಂದು ಸಮಸ್ಯೆ, ಎಷ್ಟು 12 ಕಡೆ ಪಾಕಿಸ್ತಾನದ ಒಂದು ಅದು ಡ್ರೋನ್ಗಳು ಅಟ್ಯಾಕ್ ಮಾಡಿದಾಗ ಒಂದು ನೋಡಿ, ಬೆಳಿಗ್ಗೆ ಇವತ್ತಿನವರೆಗೂ ಇಷ್ಟೊತ್ತಾಗಲೇ ನಮಗೆ ಏನು ಸಾವು ನೋವುಗಳ ಹಾನಿಗಳ ಬಗ್ಗೆ ವಿವರ ಬರಬೇಕಿತ್ತು. ಯಾವುದೂ ಕೂಡ ಭಾರತದ ಕಡೆಯಿಂದ ಯಾವುದೇ ಹಾನಿಯಾಗಿಲ್ಲ. ಆದರೆ ರಾತ್ರೋರಾತ್ರಿ ಕೌಂಟರ್ ಅಟ್ಯಾಕ್ ಮಾಡಿದಂಥ ಭಾರತೀಯ ಸೇನೆ ಕರಾಚಿನ ಉಡಿಸ್ ಮಾಡ್ತು, ಇಸ್ಲಾಮಾಬಾದ್ನ ಉಡಿಸ್ ಮಾಡ್ತು, ಲಾಹೋರ್ನ ಉಡಿಸ್ ಮಾಡ್ತು. ಸುಮಾರು 16 ಕಡೆ ನಮ್ಮ ಭಾರತೀಯ ಸೇನೆ ಅಟ್ಯಾಕ್ ಮಾಡಿ ಇವತ್ತಿನ ದಿನ ಪಾಠವನ್ನು ಕಲಿಸಿದೆ. ಇನ್ನೂ ಹೆಚ್ಚಿನ ಪಾಠವನ್ನು ಕಲಿಸಬೇಕು. ಇನ್ನೊಂದು ಇತಿಹಾಸದಲ್ಲಿ ಯಾವುದೇ ಕೂಡ ಟೆರ್ರರ್ ಅಟ್ಯಾಕ್ ಆಗಬಾರ್ದು. ಇನ್ನೊಂದ್ಸರಿ ಇದೇ ರೀತಿ 71 ನಂತರ ಇಂದಿನ ಜನ್ರೇಷನ್ಗೆ ಇದು ಒಂದು ಎಲ್ಲರಿಗೂ ಇತಿಹಾಸದಲ್ಲಿ ಒಂದು ಬರೆದಿರುವಂಥ ಸುವರ್ಣಾಕ್ಷರಗಳು ಬರೆದಿರುವಂಥ ಒಂದು ಯುದ್ಧ ಆಗಬೇಕು. ಹಾಗೆ ಭಾರತೀಯ ಸೇನೆ ಮಾಡುತ್ತೆ ಅಂತ ಒಂದು ದೃಢ ನಿರ್ಧಾರ ನಾನು ಒಬ್ಬ ಸೈನಿಕನಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಭಾರತೀಯ ಸರ್ವಸನ್ನದ್ಧವಾಗಿ ಪ್ರಪಂಚದಲ್ಲೇ ಭೂಪಟದಲ್ಲಿ ಪಾಕಿಸ್ತಾನ ಇಲ್ಲ ಅನ್ನೋ ರೀತಿ ಕಾರ್ಯಾಚರಣೆ ನಡೆಸುತ್ತೆ ಅಂತ ಹೇಳಿ.